वद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलति तुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ. ಕುಂಭಕರ್ಣ ಕೈಯಿಂದ ತಪ್ಪಿಸಿಕೊಂಡ ಸುಗ್ರೀವನನ್ನ ತನ್ನ ಅಂಗೈಯಿಂದ ತಟ್ಟಿ ಕೊಲ್ಲುವ ಪ್ರಯತ್ನ ಮಾಡುವಾಗ ಬೆರಳೆಡೆಯಿಂದ ತಪ್ಪಿಸಿಕೊಂಡ. ಕೂಡಲೇ ತನ್ನ ಕೈಯಲ್ಲಿದ್ದ ಅಮೋಘವಾದ ಶೂಲವೊಂದನ್ನ ಗುರಿಯಾಗಿಸಿ ಹೊಡೆದಾಗ ಧಾವಿಸಿ ಬಂದ ಹನುಮಂತ ಅವನ ಆ ಶೂಲವನ್ನ ಮೊಣಗಂಟಿಗೆ ತಾಗಿಸಿ ಮುರಿದು ಹಾಕಿದ. ಇದರಿಂದ ಕೋಪಗೊಂಡವನೇ ತಕ್ಷಣ ಹನುಮಂತನೆಡೆಗೆ ಧಾವಿಸಿ ಹನುಮಂತನ ಎದೆಗೊಂದು ಜಾಡಿಸಿದ. ಆಗ ಹನುಮಂತ ಅದರ ಬಗ್ಗೆ ಗಣನೆಗೆ ತೆಗೆದುಕೊಳ್ಳದೆ ತಾನು ಪ್ರತಿಯಾಗಿ ಪ್ರತ್ಯುತ್ತರವನ್ನ ಕೊಟ್ಟ. ಬೆಟ್ಟವೊಂದರ ತುದಿ ವಜ್ರಾಯುಧದ ಪೆಟ್ಟಿನಿಂದ ಕೆಳಕ್ಕೆ ಉದುರಿ ಬಿದ್ರೆ ಹೇಗೆ ಬೀಳುತ್ತೋ ಹಾಗೆ ಈ ಕುಂಭಕರ್ಣನು ಕೂಡ ಪತಿತನಾದ ಅನ್ನುವ ಸಂಗತಿಯನ್ನು ನಾವು ನೋಡಿದೆವು. ಮುಂದೆ ದೀಪ ಅವರು ಹೇಳಿ. ಸಂಯಾಮವಾಪ್ಯ ಅಥ ಚ ಕುಂಭಕರ್ಣಃ ಸಂಭ್ರಮ ನಿರ್ಯದ್ ಭ್ರುಕುಟಿ ಕಠೋರ ತುಂಗಂ ಗಿರೇಶ್ ಶೃಂಗಮಥ ಪ್ರಗೃಹ್ಯ ಚಚಾರ ದಂಡೀವ ಸದಂಡಪಾಣಿಃ ಹನುಮಂತನ ಪೆಟ್ಟು ತಿಂದ ಬಳಿಕದ ಪರಿಣಾಮ ಏನು ಅನ್ನೋದನ್ನ ಹೇಳ್ತಾ ಸಂಜ್ಞಾಂ ಅವಾಪ್ಯ ಅಥ ಚ ಕುಂಭಕರ್ಣ. ಅಥ ಅಂದ್ರೆ ಸ್ವಲ್ಪ ಹೊತ್ತಿನ ಬಳಿಕ ಸಹ ಕುಂಭಕರ್ಣ, ಆ ಕುಂಭಕರ್ಣನು ಸಂಜ್ಞಾಂ ಅವಾಪ್ಯ ಎಚ್ಚರಗೊಂಡು ಸಂರಂಭ ನಿರ್ಯದ್ ಭ್ರುಕುಟಿ ಕಠೋರ. ಸಂರಂಭ ಅಂದ್ರೆ ಕೋಪ, ಕೋಪದಿಂದ ಬಿಗಿಯಾಗಿಸಿದ ಭ್ರುಕುಟಿ ಹುಬ್ಬುಗಳೆರಡನ್ನೂ ಕೂಡ ಒಟ್ಟೈಸಿ ಕ್ರೂರವಾಗಿ, ಕಠೋರ ಅಂದ್ರೆ ಕ್ರೂರವಾಗಿ ದೃಷ್ಟಿ ಹಾಯಿಸುತ್ತಾ ಗಿರೇಹೆ ತುಂಗಂ ಬೆಟ್ಟದ ತುದಿಯೊಂದನ್ನ ಕಿತ್ತು ತೆಗೆದು ಚಚಾರ ಪ್ರಗೃಹ್ಯ ಚಚಾರ ಎಲ್ಲ ಕಡೆ ಅಂದ್ರೆ ಹೊಡಿಲಿಕ್ಕೆ ಬೆಟ್ಟವನ್ನ ಹಿಡಿದು ಓಡಾಡಿದ. ಹೇಗೆ ಅಂದ್ರೆ ದಂಡಪಾಣಿಹಿ ದಂಡೀ ಇವ, ಯಮ ಧರ್ಮದಂಡವನ್ನ ಹಿಡಿದು ಅನ್ಯಾಯ ಮಾಡಿದವರನ್ನ ಸೆದೆ ಬಡಿಯುವುದಕ್ಕಾಗಿ ಹೇಗೆ ಕೋಪದಿಂದ ಎಲ್ಲೆಡೆಗೆ ಸುತ್ತು ಹೊಡೆಯುತ್ತಾನೋ ಹಾಗೆ ಈ ಕುಂಭಕರ್ಣನು ಕೂಡ ತನಗೆ ಏಟು ಕೊಟ್ಟು ಮಲಗಿಸಿದ ಹನುಮಂತನ ಮೇಲಿನ ಕೋಪಕ್ಕೆ ಅವನಿಗೆ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕಾಗಿ ಹಿಡ್ಕೊಂಡು ನಿಂತ. ಪ್ರಗೃಹ್ಯ ಚಚಾರ
ಹಿಡ್ಕೊಂಡು ಓಡಾಡಿದ. ಅಂದ್ರೆ ಅವನಿಗೆ ತಕ್ಷಣ ಪ್ರತಿಕ್ರಿಯೆ ಏನ್ ಕೊಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದು ತಲೆಗೆ ಹೊಳಿಲಿಲ್ಲ ಅಂತ ಒಂದು. ಕೋಪ ಬಂದಾಗ ಕೆಲವೊಮ್ಮೆ ಏನು ಹೊಳಿಯಲ್ಲ, ಅದು ಒಂದು. ಸಂರಂಭ ನಿರ್ಯತ್, ಕೋಪದಿಂದ ಹುಬ್ಬು ಗಂಟಾಕಿ ಹೊಡೆದೇ ಬಿಡ್ತೇನೆ ಈಗ, ಆದ್ರೆ ಹೇಗ್ ಹೊಡಿಬೇಕು, ಯಾವ ರೀತಿ ಹೊಡಿಬೇಕು ಅನ್ನುವ ಸರಿಯಾದ ಅವನಿಗೆ ದೂರದೃಷ್ಟಿ ಇಲ್ಲದೆ ಅದನ್ನ ಕೈಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಸಂಜ್ಞಾಂ ದ್ವಿತೀಯ ಏಕ ಅವಾಪ್ಯ ಲ್ಯಪ್ರತ್ಯಯಾಂತಮವ್ಯಯಂ ಅಥ ಅವ್ಯಯ ಚ ಅವ್ಯಯ ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ ಸಂಭ್ರಂಭ ನಿರ್ಯದ್ ಭ್ರುಕುಟಿ ಕಠೋರ ಸಂಭ್ರಂಭೇಣ ನಿರ್ಯಂತಿ ಭ್ರುಕುಟಿ ನಿರ್ಯದ್ ಭ್ರುಕುಟಿ ಅಂದ್ರೆ ಅಲುಗಾಡುತ್ತಿರುವ ಅಥವಾ ಬಿಗಿಯಾದ ಅಂದ್ರೆ ಟೈಟ್ ಆಗ್ಬಿಟ್ಟಿದೆ ಅಂತ. ಯಾ ಅಂದ್ರೆ ಹೋಗುವುದು, ನಿರ್ಯಾಣ ಅಂತ ಅಂದ್ರೆ ನಿರ್ಯದ್ ಅಂತಂದ್ರೆ ಹೋಗದಂತೆ ತಡೆ ಒಡ್ಡುವುದು, ಅಂತಹ ಭ್ರುಕುಟಿ ಅಲ್ಲಾಡದ ಭ್ರುಕುಟಿ ಅಂದ್ರೆ ಗಂಟು ಹಾಕಿದ್ದು ಅಂತ ಅರ್ಥ. ನಿರ್ಯಂತಿ ಭ್ರುಕುಟಿ ನಿರ್ಯದ್ ಭ್ರುಕುಟಿ ನಿರ್ಯದ್ ಭ್ರುಕುಟಿ ಭ್ರುಕುಟ್ಯ ಕಠೋರ, ಆ ಭ್ರುಕುಟಿಯನ್ನ ಗಂಟು ಹಾಕಿದ್ದಿಂದಲೇನೆ ಅವನು ಕ್ರೂರವಾಗಿ ಕಾಣಿಸ್ತಾ ಇದ್ದಾನೆ. ಸಂರಂಭೇಣ ನಿರ್ಯದ್ ಭ್ರುಕುಟಿ ಸಂರಂಭ ನಿರ್ಯದ್ ಭ್ರುಕುಟಿ ಸಂರಂಭ ನಿರ್ಯದ್ ಭ್ರುಕುಟ್ಯ ಕಠೋರ ಸಂರಂಭ ನಿರ್ಯದ್ ಭ್ರುಕುಟಿ ಕಠೋರ. ತುಂಗಂ ದ್ವಿತೀಯ ಏಕ ಗಿರೇಹೆ, ಬೆಟ್ಟದ ಅಂತ ಅರ್ಥ. ಅದು ಗಿರಿಹಿ ಅನ್ನುವ ಶಬ್ದ ಪುಲ್ಲಿಂಗದ ಷಷ್ಠಿ ಏಕವಚನ. ಗಿರೇಹೆ ಗಿರಿಯೋಹೋ ಗಿರೀಣಾಂ ಅಂತ ರೂಪ ಆಗುತ್ತೆ. ಶೃಂಗಂ ದ್ವಿತೀಯ ಏಕ ಅಥ ಅವ್ಯಯ ಪ್ರಗೃಹ್ಯ ಲ್ಯಪ್ರತ್ಯಯಾಂತಮವ್ಯಯಂ ಚಚಾರ ಚರಗತಿ ಭಕ್ಷಣಯೋಹೋ ಲಿಟ್ ಪ್ರಥಮ ಏಕ ದಂಡೀ ಇವ ದಂಡೀವ ಪುಲ್ಲಿಂಗ ಸವರ್ಣ ದೀರ್ಘ ಸಂಧಿ. ದಂಡೀ ಅನ್ನುವಲ್ಲಿ ಈ ಇದೆ, ಇವ ಅನ್ನುವಲ್ಲಿ ಮತ್ತೆ ಈ ಇದೆ. ಎರಡು ಈಗಳು ಸೇರಿದಾಗ ಮತ್ತೆ ದೀರ್ಘವಾದ ಈಯೇ ಬರುತ್ತೆ. ಆದ್ರಿಂದಾಗಿ ಇದನ್ನ ಸ ವರ್ಣ ದೀರ್ಘ ಸಂಧಿ, ಸಮಾನವಾದ ವರ್ಣಗಳ ಎದುರಾದಾಗ ವರ್ಣಗಳು ಎದುರಾದಾಗ ದೀರ್ಘ ಬರುವುದು ಅಂತ. ಸಹ ಪುಲ್ಲಿಂಗ ಪ್ರಥಮ ಏಕ ವಿಸರ್ಗ ಲೋಪ ಆಯ್ತು. ದಂಡಪಾಣಿಹಿ ದಂಡಂ ಪಾಣೋ ಯಸ್ಯ, ದಂಡವು ಯಾರ ಕೈಯಲ್ಲಿದೆಯೋ ಅವನು, ಅದು ಯವನಿಗೆ ವಿಶೇಷಣ. ಪುಲ್ಲಿಂಗ ಪ್ರಥಮ ಏಕ. ದಂಡಿ ಅನ್ನೋದು ಕೂಡ ನಕಾರ ಅಂತ ಪುಲ್ಲಿಂಗ ಪ್ರಥಮ ಏಕ. ದಂಡಿ ದಂಡಿನೌ ದಂಡಿನಃ ಅಂತ ರೂಪ ಆಗುತ್ತೆ. ಉಷಾ ಅವ್ರು ಹೇಳಿ. ಜಘಾಸಕಾಂಶ್ಚಿತ್ 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 ನಿಜಘಾನಕಾಂಶ್ಚಿತ್ 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 ಚಿಕ್ಷೇಪಕಾಂಶ್ಚಿತ್ 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 ಸಪಿಪೇಶಕಾಂಶ್ಚಿತ್ 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 ಕಪೀನಕಂಪ್ಯೋ 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 ವಿಗತಾನುಕಂಪ ವಿಗತಾನುಕಂಪಃ ವಿಗತಾನುಕಂಪಃ ಪ್ರಕಂಪಯನ್ ಗಾಂ ಪ್ರಕಂಪಯನ್ ಗಾಂ ಪ್ರಕಂಪಯನ್ ಗಾಂ ಅಪಿ ಕುಂಭಕರ್ಣಃ ಅಪಿ ಕುಂಭಕರ್ಣಃ ಅಪಿ ಕುಂಭಕರ್ಣಃ. ಸಿಟ್ಟಿನಲ್ಲಿ ಓಡಾಡ್ತಾ ಇದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಕಾಂಶ್ಚಿತ್ ಜಗಾಸ, ಜಗಾಸ ಅಂದ್ರೆ ತಿಂದ ಅಂತ ಅರ್ಥ. ಈ ಗ್ರಾಸ್ ಅನ್ನುವ ಶಬ್ದ ಬಂದದ್ದು ಇದೇ ಧಾತುವಿನಿಂದ, ತಿನ್ಲಿಕ್ಕಾಗುವಂಥದ್ದು ಅಂತ. ಜೋರಾಗಿ ಸಿಟ್ಟು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾಂಶ್ಚಿತ್ ಜಗಾಸ, ಯಾರನ್ನೋ ತಿಂದ. ಅದು ರಾಕ್ಷಸರು, ಕಪಿಗಳು, ತನ್ ಕಡೆಯವರು, ಅವ್ರ ಕಡೆಯವರು, ಏನು ನೋಡ್ಲಿಲ್ಲ, ಸಿಕ್ಕಿದ್ದಂತ ತಿಂದ. ಜಘಾನ ಕಾಂಶ್ಚಿತ್, ಎದ್ದಾಗ ಸಿಟ್ಟು ಬಂದಿದೆ, ಯಾರನ್ನು ಗುರುತು ಹಿಡಿಲಿಕ್ಕೆ ಆಗ್ತಿಲ್ಲ, ಕೈ ಎದುರುಗಡೆ ಯಾರು ಬರ್ತಾರೋ ಅವ್ರು ಶತ್ರುಗಳು ಅಂತ ಭಾವನೆ ಬಂದು ಬಿಟ್ಟಿದೆ. ಹಾಗಾಗಿ ಕಾಂಶ್ಚಿತ್ ಜಘಾನ, ಇನ್ಯಾರೋ ರಾಕ್ಷಸರ ಸೇನೆಯನ್ನ ಹೊಡೆದು ಕೊಂದ.
ಚಿಕ್ಷೇಪ ಕಾಂಶ್ಚಿತ್. ಇನ್ಯಾರೋ ಎದುರುಗಡೆ ಆಚೆಯಿಂದ ಓಡ್ತಾ ಇದ್ರು, ಅವ್ರು ಓಡ್ತಾ ಇದ್ದವರನ್ನು ಹಿಡಿದು ಎಸ್ತ. ಕಾಂಶ್ಚಿತ್ ಚಿಕ್ಷೇಪ, ಎತ್ತಲೋ ಎಸೆದು ಬಿಟ್ಟ. ಸಪಿಪೇಶ ಕಾಂಶ್ಚಿತ್. ಇನ್ ಕೈಗೆ ಯಾರು ಸಿಗ್ಲಿಲ್ಲ ಕಪಿಗಳು, ಯಾರು ಸಿಕ್ಕರು ಅವರನ್ನೇ ಕೈಯಲ್ಲಿ ಹಿಡಿದು ಅಪಚ್ಚೆ ಮಾಡಿ ಸಿಟ್ಟಿನಿಂದ ಎಲ್ಲವನ್ನು ಪುಡಿಗಟ್ತಾ ಇದ್ದಾನೆ. ಸಿಟ್ಟು ಎಷ್ಟು ಕಷ್ಟ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಕುಂಭಕರ್ಣನ ದೃಷ್ಟಾಂತ. ಕಪೀನ್ ಅಕಂಪ್ಯ ವಿಗತಾನುಕಂಪ ಪ್ರಕಂಪಯನ್ ಗಾಮಪಿ ಕುಂಭಕರ್ಣ. ಅಕಂಪ್ಯ, ತಾನು ಅಲ್ಲಾಡದವನು. ವಿಗತಾನುಕಂಪ, ಇನ್ನೊಬ್ಬರ ಮೇಲೆ ಸ್ವಲ್ಪವೂ ಕಂಪನವೇ ಇಲ್ಲ. ಕಂಪ ಅಂದ್ರೆ ಅನುಕಂಪ ಅಥವಾ ಪಾಪ, ಅಯ್ಯೋ ಏನೋ ಆಗ್ಬಹುದು ತೊಂದರೆ ಅಂತ ಈ ರೀತಿ ಯಾವತ್ತೂ ಯಾರ ಮೇಲೂ ದಯೆ ಇಲ್ಲದ ಆ ಕುಂಭಕರ್ಣನು ಕಪೀನ್ ಪ್ರಕಂಪಯನ್, ಕಪಿಗಳನ್ನು ಹೆದರಿಸುತ್ತಾ, ಗಾಮಪಿ ಪ್ರಕಂಪಯನ್, ಭೂಮಿಯನ್ನು ನಡುಗಿಸುತ್ತಾ ಓಡಾಡಿದ. ಕುಂಭಕರ್ಣ ಎಲ್ಲ ಕಡೆಗೆ ನಡುಗ್ಲಿಕ್ಕೆ ಅಂದ್ರೆ ಓಡಾಡ್ಲಿಕ್ಕೆ ಶುರು ಮಾಡಿದ. ಜಘಾಸ, ತಿನ್ನುವುದು. ಅವನಿಗೆ ತಾನು ಯಾರನ್ನು ತಿಂತಾ ಇದ್ದೇನೆ, ಯಾರನ್ನ ನುಂಗ್ತಾ ಇದ್ದೇನೆ, ಇದ್ಯಾವುದು ಗೊತ್ತಿಲ್ಲ. ಅದು ಅಭಕ್ಷಯತ್ ಅನ್ನುವ ಧಾತುವಿಗೆ ಸಂಬಂಧಪಟ್ಟಂತೆ ಅಧಭಕ್ಷಣೆ ಅನ್ನುವ ಧಾತುವಿನದ್ದೇ ಲಿಟ್ಲಕಾರದಲ್ಲಿ ಜಘಾಸ ಅಂತ ರೂಪ ಆಗುತ್ತೆ. ಅಂದ್ರೆ ಗಮಲು ಅನ್ನೋದು ಗಚ್ಚ ಆಗುತ್ತಲ್ಲ, ಹಾಗೆ ಇದು ಅದ ಅನ್ನೋದಕ್ಕೆ ಜಘಾಸ ಅಂತ ರೂಪ ಆಗುತ್ತೆ. ಅತ್ತಿ ಅಂತ ರೂಪ ಆಗುತ್ತೆ ಲಟ್ಟಲ್ಲಿ, ಲಿಟ್ಟಲ್ಲಿ ಮಾತ್ರ ಜಘಾಸ ಅಂತ ಆಗುತ್ತೆ. ಅಂತೂ ಅಕಂಪ್ಯ, ಯಾರಿಂದಲೂ ಚಲಿಸಲ್ಪಡದ, ಅಲ್ಲಾಡದ ಕುಂಭಕರ್ಣ ಏನೇನ್ ಮಾಡದ ಅನ್ನೋದನ್ನ ಹೇಳ್ತಾ, ಜಘಾಸ ಲಿಟ್ ಪ್ರಥಮ ಏಕ ಕಾಂಶ್ಚಿತ್ ಅದವ್ಯಯ, ನಿಜಘಾನ ನೀ ಉಪಸರ್ಗ, ಜಘಾನಹನ ಹಿಂಸಾಗತ್ಯೋ ಲಿಟ್ ಪ್ರಥಮ ಏಕ, ಕಾಂಶ್ಚಿತ್ ಮತ್ತವ್ಯಯ, ಚಿಕ್ಷೇಪ ಕ್ಷಿಪ ಅನ್ನುವ ಧಾತು ನಿರಸನ ಅನ್ನುವ ಅರ್ಥದಲ್ಲಿ ಲಿಟ್ ಪ್ರಥಮ ಏಕ, ಕಾಂಶ್ಚಿತ್ ಮತ್ತವ್ಯಯ, ಸಹ ಪುಲ್ಲಿಂಗ ಪ್ರಥಮ ಏಕ, ಪಿಪೇಶ ಪಿಶಪಿಷ್ಟೌ ಲಿಟ್ ಪ್ರಥಮ ಏಕ, ಕಾಂಶ್ಚಿತ್ ಮತ್ತವ್ಯಯ, ಕಪೀನ್ ದ್ವಿತೀಯ ಬಹು, ಅಕಂಪ್ಯ ನ ಕಂಪ್ಯ ಅಕಂಪ್ಯ ಪುಲ್ಲಿಂಗ ಪ್ರಥಮ ಏಕ, ವಿಗತಾನುಕಂಪ ಅನುಕಂಪೆಯನ್ನ ಕಳೆದುಕೊಂಡವನು. ವಿಗತ ಅನುಕಂಪ ಯಸ್ಮಾತ್ ಸಹ, ಯಾರಿಂದ ದಯೆ ಅನ್ನೋದು ದೂರ ಹೋಗಿದೆಯೋ ಅವನು, ದಯೆ ಅನ್ನೋದು ಅವನ ಹತ್ತಿರಕ್ಕೆ ಅವಕಾಶ ಕೊಡದಂತೆ ಬದುಕಿದವನು. ವಿಗತಾನುಕಂಪ ಪುಲ್ಲಿಂಗ ಪ್ರಥಮ ಏಕ, ಬಹುವ್ರೀಹಿ ಸಮಾಸ ಅದು. ಪ್ರಕಂಪಯನ್ ಶತ್ರು ಪ್ರತ್ಯಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ, ಗಾಂ ಅಪಿ ಭೂಮಿಯನ್ನು ಕೂಡ, ಗಾಂ ಅನ್ನೋದು ದ್ವಿತೀಯ ವಿಭಕ್ತಿ ಏಕವಚನ, ಗೌಹು ಗಾವು ಗಾವಹ ಗಾಂ, ಅಪಿ ಅವ್ಯಯ ಸ್ತ್ರೀಲಿಂಗ ದ್ವಿತೀಯ ಏಕ, ಕುಂಭಕರ್ಣ ಪುಲ್ಲಿಂಗ ಪ್ರಥಮ ಏಕ. ವಾರುಣಿಯವರು ಹೇಳಿ. ತೇ ಭಕ್ಷ್ಯಮಾಣ ಹರಯೋ ನಿರೀಯು ಸ್ರೋತೋಭಿರನ್ಯೇ ಅಸ್ಯ ಚರೋ ಮಕೂಪೈಃ ಸಹಸ್ರಶಃ ಸಾಹಸಿನಃ ಪುನಶ್ಚ ತಮೇವ ಹಂತಾ ಆರುರುಹುರ್ಯಥಾದ್ರಿಂ ಅವನು ಕಪಿಗಳ ರಾಶಿಯನ್ನ, ಯಾಕೆಂದ್ರೆ ಅಲ್ಲಿ ರಾಕ್ಷಸರ ಪಡೆ ಕಮ್ಮಿ ಇತ್ತು. ಯಾಕೆಂದ್ರೆ
ಅವನು ಒಳಗಿನ ಈ ಈ ಅಟ್ಯಾಕ್ ಮಾಡುವಾಗ ಕೆಲವರನ್ನ ರಾಕ್ಷಸರನ್ನು ಹೊಡೆದು ಹಾಕಿದ್ದಾನೆ, ಕಪಿಗಳನ್ನು ತೆಗೆದು ಬಾಯಿಗೆ ಹಾಕೋತಾ ಇದ್ದಾನೆ ಒಬ್ಬೊಬ್ಬರನ್ನೇ. ಸಿಕ್ಕಿದ್ದನ್ನು ಹುಡುಕಿ ಹುಡುಕಿ ಹಾಕೋತಾ ಇದ್ದಾನೆ. ತೇ ಭಕ್ಷ್ಯಮಾಣ ಹರಯ, ಹಾಗೆ ಅವನ ಬಾಯಿಯೊಳಗೆ ಹೊಕ್ಕ ಕಪಿಗಳು ಅನ್ಯೇ ಶ್ರೋತೋಭಿಹಿ ನಿರೀಯು. ಹರಯ ಅಂದ್ರೆ ಕಪಿಗಳು, ಹರಯ ಕಪಯ ಭಕ್ಷ್ಯಮಾಣ ಹತೆ ಶ್ರೋತೋಭಿಹಿ ನಿರೀಯು. ಅವರು ಬಾಯಿಗೆ ಹಾಕೊಂಡ್ರೆ ಮೂಗಿನೊಳಗಿಂದ ಹೊರಗೆ ಬಂದ್ರಂತೆ, ಕೆಲವರು ಕಿವಿಯಿಂದ ಹೊರಗೆ ಬಂದ್ರು, ಕೆಲವರು ಕಣ್ಣಿನ ಎಡೆಯಿಂದ ಹೊರಗೆ ಬಂದ್ರು. ಅಂದ್ರೆ ಒಳಗೆ ಎಷ್ಟು ಚೆನ್ನಾಗಿ ಆ ಇಂದ್ರಿಯಗಳ ಒಳಗಿನ ಕನೆಕ್ಷನ್ ಇದೆ ಅನ್ನೋದನ್ನು ಕಪಿಗಳೂ ತಿಳ್ಕೊಂಡಿದ್ರು. ಆ ವರ್ಣನೆ ಮಾಡುವ ಮೂಲಕ ನಮ್ಮ ಪ್ರಾಚೀನರಿಗೆ ಅದರೊಳಗೊಂದು ಸಂಬಂಧ ಇದೆ ಅನ್ನೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ ಗಮನಿಸಿ. ಶ್ರೋತೋಭಿಹಿ ಅಂದ್ರೆ ಒಂದಕ್ಕೊಂದು ಲಿಂಕ್ ಇದೆ. ನೀವು ಕಣ್ಣಿಗೆ ಏನಾದ್ರೂ ಮದ್ದು ಹಾಕಿದ್ರೆ ಬಾಯಿ ಕಹಿ ಆಗುತ್ತೆ, ಕೆಲವೊಂದ್ ಸರ್ತಿ ತಿಂದದ್ದು ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಮೂಗಿನಿಂದ ಅನ್ನ ಬರುತ್ತೆ, ಅಥವಾ ಕೆಲವೊಂದ್ ಸರ್ತಿ ಕೆಲವರು ಈ ಹೊಗೆ ಎಲ್ಲ ತಗೊಳ್ಳುವವರು ಕಿವಿಯಿಂದ ಹೊಗೆ ಬಿಡ್ತಾರೆ. ಅಂದ್ರೆ ಪ್ರತಿಯೊಂದು ಇಂದ್ರಿಯಕ್ಕೂ ಒಳಗೆ ಸಂಬಂಧ ಇದೆ. ಹಾಗೆ ಈ ಕಪಿಗಳು ಬೇರೆ ಬೇರೆ ಇಂದ್ರಿಯದಿಂದ ಹೊರಗೆ ಬಂದ್ರು. ಅನ್ಯೇ ಅಸ್ಯ ರೋಮಕೂಪೈಹಿ ನಿರೀಯು. ಇನ್ನೆಲ್ಲಿವರೆಗೆ ಅಂದ್ರೆ ಕೆಲವರು ಕಿವಿ ಮೂಗು ಬಾಯಿಯಿಂದ ಅಲ್ಲ, ಅವನ ನಾಳದಲ್ಲಿ ಚಲನೆ ಮಾಡಿ ರೋಮಕೂಪದಿಂದ ಹೊರಗೆ ಬಂದ್ರಂತೆ. ಅವ್ನ ಗಂಟ್ಲೊಳಗೆ ಇಳಿದ ಹೊಟ್ಟೆಯೊಳಗೆ ಹೋಗ್ಲೇ ಇಲ್ಲ, ಅಲ್ಲಿಂದ ತಪ್ಪಿಸಿಕೊಂಡು ಇನ್ನೆಲ್ಲೋ ಹೋಗಿ ರೋಮಕೂಪದಿಂದ ಹೊರಗೆ ಬಂದ್ರಂತೆ. ಅಂದ್ರೆ ಅಷ್ಟು ದೊಡ್ಡ ಶರೀರ ಆದ್ರಿಂದ ರೋಮಕೂಪವು ಒಂದು ವ್ಯಕ್ತಿ ಹೋಗಿ ಕೂತ್ಕೊಳ್ಳುವಷ್ಟು ಇರ್ತಿತ್ತೋ ಏನೋ. ಯಾರು ಒಬ್ರಿಬ್ರಲ್ಲ, ಸಹಸ್ರಶಃ ಸಾಹಸಿನ, ಸಾವಿರಾರು ಜನ ಎಲ್ಲ ಕಡೆಯಿಂದ ರೋಮಕೂಪದಿಂದ ಹೊರಗೆ ಬಂದು ಮತ್ತೆ ಬೆಟ್ಟವನ್ನ ಹತ್ತಿದ ಹಾಗೆ ಅವನನ್ನೇ ಹತ್ತುತ್ತಾ ಇದ್ದಾರೆ. ಸಾಹಸಿನಃ ಪುನಶ್ಚ ತಮೇವ ಹಂತ ಆರುರುಹು ಯಥಾ ಅದ್ರಿಂ. ರೋಮಕೂಪದಿಂದ ಹೊರಕ್ಕೆ ಬಂದಂತಹ ಸಾವಿರಾರು ಸಂಖ್ಯೆಯ ಆ ಕಪಿಗಳ ಗುಂಪು, ಸಾಹಸಿ ಅನ್ನುವ ಶಬ್ದ, ಸಾಹಸ ಅಂದ್ರೆ ಪ್ರಯತ್ನ ಅಂತ ಒಂದು ಅರ್ಥವನ್ನು ಇಟ್ಟುಕೊಂಡ್ರೆ ನಿಜವಾದ ಅರ್ಥ ಅಲ್ಲ. ಸಾಹಸ ಅಂದ್ರೆ ಬಲಾತ್ಕಾರದಿಂದ ಮಾಡುವ ಕೆಲಸ, ಅದು ಆಗುತ್ತೋ ಇಲ್ವೋ ಅಂತ ನಿಶ್ಚಯ ಇಲ್ಲ, ದುಡುಕಿ ಮಾಡುವ ಪ್ರಯತ್ನ. ಅದೇನಾದ್ರೂ ಆಗ್ಲಿ, ನಾವು ಶತ್ರುಗಳನ್ನ ಎದುರಿಸಬೇಕು ಅನ್ನೋದು ಮಾತ್ರ ಅವರ ತಲೆಯಲ್ಲಿದೆ. ಆದ್ರಿಂದಾಗಿ ಆರುರುಹು ಮತ್ತೆ ಈ ಕುಂಭಕರ್ಣನ ಮೈಯನ್ನ ಹತ್ತಿದ್ರು. ಹತ್ತಿ ಅವನಿಗೆ ಎಲ್ಲಾ ಕಡೆಯಿಂದ ಉಪದ್ರ ಕೊಡ್ತಾ ಇದ್ದಾರೆ. ಅವನ ರೋಮ ಕೀಳುವುದು, ಮೂಗಿನ ಹೊರಳೆ ಒಳಗೆ ಹೋಗಿ ಉಸಿರಾಡ್ಲಿಕ್ಕಾಗದಂತೆ ತಡೆ ಮಾಡುವುದು, ಹಲ್ಲನ್ನ ಒಳಗಿನಿಂದ ಅಲ್ಲಾಡಿಸುವುದು, ನಾಲಿಗೆಗೆ ಮಧ್ಯದಲ್ಲಿ ಅವರು ಒಳಗೆ ಹೋಗುವಾಗ ಒಂದಿಷ್ಟು ದೊಡ್ಡ ದೊಡ್ಡ ಬಂಡೆ ತಗೊಂಡೋಗಿ ಅದು ನಾಲಿಗೆ ಮೇಲೆ ಎತ್ತಾಕಿ ಅವನು ಹಲ್ಲು ಕಡಿಯುವಾಗ ಮಧ್ಯೆ ಬಂಡೆ ಇಟ್ಟು ಹಲ್ಲು ಬೀಳಿಸುವುದು, ಎಲ್ಲಾ ಉಪದ್ರವಗಳನ್ನು ಮಾಡಿದ್ದಾರೆ. ಇಲ್ಲಿ ಅಷ್ಟು ವಿವರ ಇಲ್ಲ, ರಾಮಾಯಣದಲ್ಲಿ ಇನ್ನೂ ಚೆನ್ನಾಗಿ ಅದರ ವಿವರವನ್ನ ನಾವು ನೋಡುತ್ತೇವೆ. ಹೀಗೆ ಸಾಹಸ ಅಂತ ಅನ್ನುವ ಶಬ್ದವನ್ನ ಇಲ್ಲಿ ಒಂಥರ ವಿಶಿಷ್ಟವಾಗಿ ಬಳಸಿದ್ದಾರೆ. ಅಂದ್ರೆ ಬಲಾತ್ಕಾರದಿಂದ ಮಾಡುವ ಕಾರ್ಯ, ಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತದ್ದಕ್ಕೆ ಸಾಹಸಿ ಅಂತ ಹೇಳುದು. ಏನಾದ್ರೂ ಆಗ್ಬೋದು, ಗೆದ್ದು ಬಂದ ಅಂದ್ರೆ ಆ ಸಾಹಸಿ ಅನ್ನೋ ಪಟ್ಟ ಉಳಿಯತ್ತೆ, ಸೋತು ಹೋದ ಅಂದ್ರೆ ಬದುಕು ಕಳ್ಕೊಳ್ತಾನೆ. ಅದಕ್ಕೆ ಕೆಲವೊಂದ್ ಸರ್ತಿ ಸಾಹಸ ಎಲ್ಲ ಮಾಡ್ಬೇಡ, ಆಗುದನ್ನಾದ್ರೆ ಮಾತ್ರ ಮಾಡು ಅಂತ ಹೀಗೆಲ್ಲ ಕೆಲವೊಮ್ಮೆ ನಮಗೆ ದೊಡ್ಡವರು ಹೇಳ್ತಾರೆ. ಅದರ ಹಿನ್ನೆಲೆ ಇಷ್ಟೇ, ಅದು ಕಾನ್ಫಿಡೆನ್ಸ್ ಇಲ್ಲದೆ ಹೋದ್ರೆ ಅಂತ ಸಾಹಸದಿಂದ ಅಪಾಯವೇ ಜಾಸ್ತಿ. ನಮಗೆ ಪರ್ಫೆಕ್ಟ್ ಆಗಿ ಅದರ ಬಗ್ಗೆ ಚೆನ್ನಾಗಿ ಅಭ್ಯಾಸ ಇರುವಂತದ್ದಾದಾಗ ಮಾತ್ರ ಅದು ನಮಗೆ ಯಶಸ್ಸನ್ನ ತಂದು ಕೊಡುತ್ತೆ. ಹೀಗೆ ರಾಕ್ಷಸನಿಂದ ನುಂಗಲ್ಪಟ್ಟ ಕಪಿಗಳು ಕೆಲವು ಇಂದ್ರಿಯಗಳಿಂದ ಹೊರಬಂದವು, ಕೆಲವು ರೋಮಕೂಪಗಳಿಂದ ಹೊರಬಂದವು ಸುಮ್ಮನಿರ್ಲಿಲ್ಲ, ಕೆಳಕ್ಕೆ ಹತ್ತಿ ತಪ್ಪಿಸ್ಕೊಂಡು ಓಡೋಗ್ಲಿಲ್ಲ. ಮತ್ತೆ ಅದೇ ಬೆಟ್ಟವನ್ನ ಹತ್ತುವಂತೆ ಮೇಲಿಂದ ಒಮ್ಮೆ ಜಾರಿ ಬಿದ್ದವರು ಮತ್ತೆ ಬೆಟ್ಟವನ್ನೇ ಹತ್ತುವಂತೆ ಅವನ ಶರೀರವನ್ನೇ ಹತ್ತಿ ಅವನನ್ನ ಮತ್ತೆ ಮತ್ತೆ ಉಪದ್ರವ ಕೊಟ್ಟು
ಅವನ ಶಕ್ತಿಯನ್ನ ಕಿರಿಕಿರಿ ಮಾಡ್ತಾ ಇದ್ರು. ಅಂದ್ರೆ ಅವನಿಗೆ ಯುದ್ಧದಲ್ಲಿ ಒಂದು ಸಮಾಧಾನ ಇರ್ಲಿಕ್ಕೆ ಅವಕಾಶ ಇಲ್ಲದಂತೆ ಚಿರಿಪಿರಿ ಮಾಡ್ತಾ ಇದ್ರು. ತೇ ಅಂದ್ರೆ ಆ ಕಪಿಗಳು, ಬಹುವಚನ ಅದು. ಭಕ್ಷ್ಯಮಾಣಾಹ ಶಾನಚ್ ಪ್ರತ್ಯಯ ಅಂತವಾದ ಶಬ್ದ, ಪುಲ್ಲಿಂಗ ಪ್ರಥಮ ಬಹು. ಹರಯ, ಹರಿ ಅಂದ್ರೆ ಸಂಸ್ಕೃತದಲ್ಲಿ ಕಪಿ ಅಂತ ಅರ್ಥ. ಹರಿ ಅಂದ್ರೆ ನಾರಾಯಣ ಅಂತ ಒಂದು ಪ್ರಧಾನ ಅರ್ಥ ಇದೆ. ಇದು ನಮಗೆ ಸಂಸ್ಕೃತದಲ್ಲಿ ಗೊತ್ತಿರ್ಬೇಕಾದ ಸಂಗತಿ. ಹರಿ ಅಂದ್ರೆ ಇಂದ್ರ, ಹರಿ ಅಂದ್ರೆ ಸಿಂಹ, ಹರಿ ಅಂದ್ರೆ ಕಪಿ, ಹರಿ ಅಂದ್ರೆ ನಾರಾಯಣ. ಹೀಗೆ ಹಲವು ಅರ್ಥಗಳಲ್ಲಿ ಹರಿ ಶಬ್ದ ಇದೆ. ಹಾಗಾಗಿ ಪ್ರಸಂಗವಶಾತ್ ಅಲ್ಲಿ ಯಾವ ಅರ್ಥ ಬರುತ್ತೆ ಅನ್ನೋದನ್ನು ಗಮನಿಸ್ಬೇಕು. ಇಲ್ಲಿ ಅಂತೂ ಕಪಿಗಳ ಬಗ್ಗೆ ಹೇಳ್ತಾ ಇರೋದಾದ್ರಿಂದಾಗಿ ಹರಯ ಪುಲ್ಲಿಂಗ ಪ್ರಥಮ ಬಹು, ನಿವೀಯು ಲಿಟ್ ಪ್ರಥಮ ಬಹು, ಸ್ರೋತೋಭಿಹಿ ಸ್ರೋತಃ ಅಂತ ಶಬ್ದ, ಸ್ರೋತಸ್ ಸ್ರೋತಃ ಸ್ರೋತಸಿ ಸ್ರೋತಾಂಸಿ ತೃತೀಯ ಬಹು, ಅನ್ಯೇ ಇನ್ನುಳಿದ ಕಪಿಗಳು ಪ್ರಥಮ ಬಹು, ಅಸ್ಯ ಈ ಕುಂಭಕರ್ಣನ ಷಷ್ಠಿ ಏಕ, ಚ ಅವ್ಯಯ ರೋಮಕೂಪೈಹಿ ಮೈಯ ರೋಮದ ಗುಂಡಿಯಿಂದ ಕಪಿಗಳು ಹೊರಗೆ ಬರ್ತಾ ಇದ್ವು. ಅದ್ರ ತೃತೀಯ ವಿಭಕ್ತಿ ಬಹುವಚನ. ರೋಮ್ನಾಂ ಕೂಪಾನಿ ರೋಮಕೂಪಾನಿ ತೈಹಿ. ಸಹಸ್ರಶಃ ಇದು ಅವ್ಯಯ. ಸಾಹಸಿನಃ ಸಾಹಸಿ ಸಾಹಸಿನೌ ಸಾಹಸಿನಃ ಪುಲ್ಲಿಂಗ ಪ್ರಥಮ ಬಹು. ಪುನಶ್ಚ ಶ್ಚುತ್ವ ಸಂಧಿ, ಪುನಃ ಮತ್ತು ಚ ಅಂತಿದೆ. ಆ ವಿಸರ್ಗಕ್ಕೆ ಚ ಇರುವಾಗ ಶಕಾರ ಬಂದ್ರೆ ಅದು ಶ್ಚುತ್ವ ಸಂಧಿ ಅಂತ ಲೆಕ್ಕ. ಎರಡು ಅವ್ಯಯ. ತಮ್ ಏವ ತಮೇವ, ಇಲ್ಲಿ ಯಾವ ಸಂಧಿಯೂ ಇಲ್ಲ. ಸಂಧಿ ಆಗ್ಬೇಕಾದ್ರೆ ಸಂಧಿ ಆದ್ಮೇಲೆ ವಿಕಾರ ಆಗ್ಬೇಕು. ತಮ್ ಅನ್ನುವ ಮಕಾರಕ್ಕೆ ಏವ ಅನ್ನುವ ಏಕಾರ ಸೇರಿದಾಗ ಮೇ ಆಯ್ತು. ಆದ್ರಿಂದ ಹೊರತು ಇಲ್ಲಿ ಸಂಧಿ ವಿಶೇಷ ಅರ್ಥ ಅಥವಾ ವಿಶೇಷ ವಿಕಾರ ಯಾವುದು ಬಂದಿಲ್ಲ. ತಮೇವ. ಈಗ ಹಿಂದೆ ದಂಡೀವ ಅನ್ನುವಲ್ಲಿ ಇದೇ ತರ ಆಗತ್ತಲ್ವಾ. ದಂಡಿ ಅನ್ನುವಲ್ಲಿ ಈ ಇತ್ತು, ಇವ ಅನ್ನುವಲ್ಲಿ ಈ ಇತ್ತು, ಎರಡೂ ಸೇರಿ ಈ ಬಂತಲ್ವ. ಈ ಅನ್ನುವ ಅಕ್ಷರ ಮೊದಲೇ ಇತ್ತು, ಏನು ವಿಕಾರ ಆಗ್ಲಿಲ್ವಲ್ಲ ಅಂದ್ರೆ ಅಲ್ಲಿ ಮೂರು ದಂಡಿ ಅನ್ನುವ ದೀರ್ಘ ಮತ್ತು ಇ ಅನ್ನುವ ಈ ದೀರ್ಘ ಎರಡೂ ಸೇರಿದಾಗ ಮೂರು ಮಾತ್ರ ಕಾಲ ಇದ್ದದ್ದು ಎರಡೇ ಮಾತ್ರ ಕಾಲಕ್ಕಾಯ್ತಲ್ವಾ. ಮತ್ತೆ ಮೊದಲಿದ್ದ ರೂಪಕ್ಕಿಂತ ಬೇರೆಯಾಗಿ ದಂಡಿ ಇವ ಅನ್ನೋದು ಹೋಗಿ ದಂಡೀವ ಅಂತಾಯ್ತು. ಅಲ್ಲಿ ಸಂಯೋಗ ಆಯ್ತು ಹೊರತು ಯಾವುದೇ ಹೆಚ್ಚಿನ ಅಕ್ಷರಗಳ ವ್ಯತ್ಯಾಸ ಆಗಿಲ್ಲ. ಆದ್ರೆ ಇಲ್ಲಿ ಮೂರು ಮಾತ್ರ ಕಾಲ ಹೋಗಿ ಎರಡು ಮಾತ್ರ ಕಾಲ ಆಯ್ತು. ಆದ್ರಿಂದಾಗಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಹಂತ ಅದು ತೃನ್ನಂತವಾದ ಶಬ್ದ, ಅಂದ್ರೆ ಹಂತೃ ಶಬ್ದ. ಅದು ಪ್ರಥಮ ವಿಭಕ್ತಿ ಏಕವಚನ. ಆರುರುಹು ಇದು ಕೂಡ ಲಿಟ್ ಪ್ರಥಮ ಏಕ. ಆರುಹು ಅಂದ್ರೆ ಆರೋಹಣ, ಹತ್ತುವುದು ಅಂತ ಅರ್ಥ. ರುಹ ಬೀಜ ಜನ್ಮನಿ ಅಂತ ಧಾತು ಅದು. ರುಹ ಆರೋಪಣೆ ಅಂತಾನೂ ಇದೆ, ಆರೋಹಣೆ ಅಂತ. ಯಥಾ ಅದ್ರಿಂ, ಯಥಾ ಅನ್ನೋದು ಹೇಗೋ ಅಂತ ಅನ್ನುವ ಅರ್ಥ. ಅದ್ರಿಂ ದ್ವಿತೀಯ ವಿಭಕ್ತಿ ಏಕವಚನ. ಸರಿ, ಮುಂದಿನ ಶ್ಲೋಕ ವಿಷ್ಣು ಅವರು ಓದಿ. ಸರಕ್ತಗಂಧೇನ 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 ವಿವೃದ್ಧದರ್ಪಃ 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 ಪ್ರಭಕ್ಷಯನ್ 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 ರಾಕ್ಷಸವಾನರೌಘಂ 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 ರಘುಪ್ರವೀರಂ 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 ವಿಭಯೋಭಿಧಾವನ್ ವಿಭಯೋ ವಿಧಾವನ್ ವಿಭಯೋ ವಿಧಾವನ್ ಸ್ವಾನಾಂ ಪರೇಶಾಂಚ ಸ್ವಾನಾಂ ಪರೇಶಾಂಚ ಸ್ವಾನಾಂ ಪರೇಶಾಂಚ ಭಯಂಕರೋಭೂತ್ ಭಯಂಕರೋಭೂತ್ ಭಯಂಕರೋಭೂತ್. ಈ ಶರೀರಗಳನ್ನೆಲ್ಲ ಹಿಪ್ಪೆ ಮಾಡಿ ಅಪ್ಪಚ್ಚಿ ಮಾಡುವಾಗ ಕೆಲವೊಮ್ಮೆ ರಾಕ್ಷಸರು ಈ ಕಪಿಗಳೆಲ್ಲ ಸತ್ತಾಗ ಅವನ ಮೂಗಿಗೆ ಆ ನೆತ್ತರು ಚೆನ್ನಾಗಿ ಅಡರ್ತಾ ಇತ್ತು. ಅದರ ಪರಿಮಳ ಅವನ ಮೂಗಿಗೆ ಬಡಿತಾ ಇತ್ತು. ರಕ್ತಗಂಧೇನ ವಿವೃದ್ಧ ದರ್ಪ, ನೆತ್ತರಿನ ಸ್ಮೆಲ್ ಅವನಿಗೆ ಮೂಗಿಗೆ ಬಂದ ಹಾಗೆ ಇನ್ನಷ್ಟು ಉತ್ಸಾಹ, ಕೋಪ, ದರ್ಪ, ಆಕ್ರೋಶ ಹೆಚ್ಚುತ್ತಾ ಇತ್ತು. ರಕ್ತಗಂಧೇನ ಸಹ ವಿವೃದ್ಧ ದರ್ಪ
ಕುಂಭಕರ್ಣ ರಾಕ್ಷಸವಾನರೌಘಂ ಪ್ರಭಕ್ಷಯನ್. ಕೇವಲ ವಾನರರನ್ನ ಹಿಡಿದು ತಿಂತಾ ಇದ್ದದಲ್ಲ, ಕೈಗೆ ಸಿಕ್ಕಿದ ಎಲ್ಲವನ್ನು, ತನ್ನ ಪಕ್ಷದ ರಾಕ್ಷಸರನ್ನೂ ಸೇರಿಸಿ, ರಾಕ್ಷಸ ವಾನರೌಘಂ, ಔಘ ಅಂದ್ರೆ ಗುಂಪು, ರಾಕ್ಷಸರನ್ನು ಮತ್ತು ಕಪಿಗಳನ್ನು ಇಬ್ಬರನ್ನು ಕೈಗೆ ಏನ್ ಮುಷ್ಟಿ ಸಿಗುತ್ತೋ ಅದ್ರಲ್ಲಿ ಹುಡುಕಿ ತಿಂತಿರ್ಲಿಲ್ಲ, ಎಲ್ಲವಂತೆ ಬಾಯಿಗೆ ಬಡ್ಕೊಳ್ಳುದು. ಈ ಬಾಯಿಗೆ ಬಡಿಯುವುದು ಅಂತ ಹೇಳುತ್ತೆ ಕೆಲವೊಮ್ಮೆ ಈ ಹಳ್ಳಿ ಭಾಷೆಯಲ್ಲಿ. ತೆಗ್ದು ಬಾಯಲ್ಲಿ ಹಾಕೊಂಡ್ ಬಾಯಿಗೆ ಹಾಕಿ ಬಡ್ಕೊಂಡ ಅಂತ ಏನೋ ಒಂದು ಶಬ್ದ ಬಳಸ್ತಾರೆ. ಬಾಯಿಗೆ ಬಡ್ಕೊಂಡ ಅಂತಾನು ಏನೋ ಒಂದು, ಅದೇ ಸ್ಲ್ಯಾಂಗ್ ಅಲ್ಲಿ ರಾಕ್ಷಸ ವಾನರೋಗಂ ಪ್ರಭಕ್ಷಯನ್, ರಾಕ್ಷಸರ ಗುಂಪನ್ನೇ ಬಾಯಿಗೆ ಹಾಕಿ ಬಡ್ಕೊಳ್ತಾ ಇದ್ದಾನೆ. ರಘುಪ್ರವೀರಂ ವಿಭಯ ಅಂದ್ರೆ ಭಯ ಇಲ್ಲದವನಾಗಿ, ಅಭಿಧಾವನ್ ರಾಮನ ಕಡೆಗೆ ಓಡುತ್ತಾ, ಸ್ವಾನಾಂ ಪರೇಶಾಂಚ ಭಯಂಕರ ಅಭೂತ್, ಕೇವಲ ಕಪಿಗಳಿಗೆ ಮಾತ್ರ ಭಯ ಹುಟ್ಟಿಸ್ಲಿಲ್ಲ, ತನ್ನ ಪಕ್ಷದಂತಹ ರಾಕ್ಷಸರಿಗೂ ಎಲ್ಲಿ ಅವನ ಹತ್ರ ಸುಳಿದಾಡಿದ್ರೆ ನಮ್ಮನ್ನೇ ತಿಂದು ಬಿಡ್ತಾನೋ ಅನ್ನುವ ಭಯದಿಂದ ಅವರು ರಣರಂಗದಿಂದ ಹೊರಗೆ ಕುಳಿದು ಬಿಟ್ರು. ಇದು ಒಂಥರ ಕಪಿಗಳಿಗೆ ಒಳ್ಳೇದೇ ಆಯ್ತು. ಅಂದ್ರೆ ರಾಕ್ಷಸರ ಸೇನೆ ತಾನಾಗಿಯೇ ಚದುರಿ ಹೋಯ್ತು, ದಿಕ್ಕಾಪಾಲಾಯ್ತು. ಅವನಿಗೆ ಯುದ್ಧದಲ್ಲಿ ಅವರನ್ನ ಯಾರನ್ನ ಎದುರಿಸ್ಬೇಕು ಅಂತ ಗೊತ್ತಾಗದೆ ತನ್ನವರನ್ನೂ ಕೂಡ ತಿಂದು, ತನ್ನವರ ನಡುವೆ ಅವರ ನಡುವೆ ಅಂತರವನ್ನ ಕಾಣದೆ ತನಗೆ ಬೇಕಾದ ಹಾಗೆ ಅವರನ್ನ ಬಳಸಿಕೊಂಡ. ರಕ್ತಸ್ಯ ಗಂಧ ರಕ್ತಗಂಧ ತೇನ ರಕ್ತಗಂಧೇನ ಸಹ ಅಂದ್ರೆ ಕುಂಭಕರ್ಣ. ವಿವೃದ್ಧ ತೃತೀಯ ವಿಭಕ್ತಿ ಏಕವಚನ ರಕ್ತಗಂಧೇನ. ವಿವೃದ್ಧ ದರ್ಪ ವಿವೃದ್ಧ ದರ್ಪ ಯಸ್ಯ ಸಹ, ಯಾರ ದರ್ಪವು ಹೆಚ್ಚಿದೆಯೋ ಅವನು ಅಂದ್ರೆ ಕುಂಭಕರ್ಣ, ಪುಲ್ಲಿಂಗ ಪ್ರಥಮ ಏಕ. ಪ್ರಭಕ್ಷಯನ್ ತಿನ್ನುತ್ತಾ, ಆ ಅಂತ ಕಂಟಿನ್ಯೂಸ್ ಇದ್ರೆ ಅದನ್ನ ಶತ್ರು ಪ್ರತ್ಯಯ ಅಂತ ಹೇಳ್ತೇವೆ. ತಿನ್ನುತ್ತಾ, ಓಡುತ್ತಾ, ಕುಣಿಯುತ್ತಾ, ಹಾಡುತ್ತಾ, ನಲಿಯುತ್ತಾ, ತೇಗುತ್ತಾ, ಏನೋ ಒಂದು ಆ ಅಂತ ಮಾಡುವುದು, ಅದು ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಕ್ರಿಯೆ ಅನ್ನೋದು ಮತ್ತು ಮುಂದುವರಿತಾ ಇರುತ್ತೆ ಅನ್ನುವ ಅರ್ಥದಲ್ಲಿ ಶತ್ರು ಪ್ರತ್ಯಯ ಬರುತ್ತೆ. ಹಿಂದೆ ಭಕ್ಷ್ಯಮಾಣ ಅಂತ ಬಂದಿತ್ತು, ತಿನ್ನಲ್ಪಡ್ತಾ ಇದ್ದಂತಹ ಕಪಿಗಳು ಅಂತ, ಅದು ಕೂಡ ಶಾನಚ್ ಪ್ರತ್ಯಯ, ಇದು ಶತ್ರು ಪ್ರತ್ಯಯ. ಎರಡಕ್ಕೂ ಅರ್ಥ ಒಂದೇ, ಅದರ ಧಾತುವಿನ ರೂಪಗಳಲ್ಲಿ ವ್ಯತ್ಯಾಸ ಇರುವುದರೊಂದಿಗೆ ಪ್ರತ್ಯಯಗಳು ಬೇರೆ ಬೇರೆ ಬರ್ತಾ ಇದೆ. ಅಂದ್ರೆ ಒಂದು ಶತ್ರು, ಇನ್ನೊಂದು ಶಾನಚ್. ಆತ್ಮನೇಪದಿ ಪದಗಳಿದ್ದಾಗ ಅದು ಮಾಣ ಅಂತ ಬರುತ್ತೆ. ಪರಸ್ಮೈಪದಿ ಇದ್ದಾಗ, ಪರಸ್ಮೈಪದಿ ಅಂದ್ರೆ ಪಠತಿ, ಗಚ್ಚತಿ ಅನ್ನೋದೆಲ್ಲವೂ ಪರಸ್ಮೈಪದಿ. ವಂದತೆ, ಏಧತೆ, ವರ್ಧತೆ, ವರ್ತತೆ ಅನ್ನೋದೆಲ್ಲ ಬಂದಾಗ ಅದು ಆತ್ಮನಿಪದ. ಎ ಅಂತ ಬಂದದ್ದೆಲ್ಲ ಆತ್ಮನಿಪದ, ಇ ಅಂತ ಬಂದದ್ದೆಲ್ಲ ಲಟ್ಲಕಾರದಲ್ಲಿ ಅದು ಪರಸ್ಮೈ ಪದ. ಪರಸ್ಮೈ ಪದಕ್ಕೆ ಯಾವತ್ತೂ ಕೂಡ ಶತ್ರು ಬರುತ್ತೆ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಅರ್ಥದಲ್ಲಿ. ಶಾನಚ್ ಪ್ರತ್ಯೇಕ ಅದು ಆತ್ಮನೆಪದಿಗಾಗುವಾಗ ಶಾನಚ್ ಪ್ರತ್ಯಯ ಇದೇ ಅರ್ಥದಲ್ಲಿ ಬರುತ್ತೆ. ರಾಕ್ಷಸಾನಾಂ ವಾನರಾಣಾಂಚ ಓಘ ರಾಕ್ಷಸೌಘ ತಂ, ಅಥವಾ ರಾಕ್ಷಸಾಶ್ಚ ವಾನರಾಶ್ಚ ರಾಕ್ಷಸವಾನರಾಹ ರಾಕ್ಷಸವಾನರಾಣಾಂ ಓಘ. ಓಘ ಅಂದ್ರೆ ಸಮೂಹ ಅಂತ ಅರ್ಥ, ಓಘ ಅಂದ್ರೆ ಗುಂಪು, ರಾಶಿ. ರಾಕ್ಷಸವಾನರೌಘ ತಂ ದ್ವಿತೀಯ ವಿಭಕ್ತಿ ಏಕವಚನ. ರಘುಪ್ರವೀರಂ, ರಘುಷು ಪ್ರವೀರ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ ಏಕವಚನ ಪ್ರವೀರಂ. ವಿಭಯ ವಿಗತಃ ಭಯ, ವಿಗತಂ ಭಯಂ ಯಸ್ಯ ಸಹ ವಿಭಯ. ವಿಗತಂ ಭಯಂ ಭಯ ಅಲ್ವಾ, ಯಸ್ಮಾತ್. ವಿಗತಂ ಭಯಂ ಯಸ್ಮಾತ್ ಸಹ, ಯಾರಿಂದ ಭಯ ದೂರವಾಗಿದೆಯೋ ಅವನು. ಅಭಿಧಾವನ್ ಮತ್ತೆ ಶತ್ರು ಪ್ರತ್ಯಂತವಾದ ಶಬ್ದ, ಪ್ರಭಕ್ಷಯನ್ ಇದ್ದ ಹಾಗೆ. ನಿಮ್ಗೆ ಸುಲಭ ಏನು ಅಂದ್ರೆ ಧಾವತಿ ಧಾವನ್, ಭಕ್ಷಯತಿ ಭಕ್ಷಯನ್, ಕರೋತಿ ಅಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ, ಓತಿ ಅಂತ ಬಂದಲ್ಲ ಕುರ್ವನ್, ಇಲ್ಲ ಅಂದ್ರೆ ಗಚ್ಚತಿ ಗಚ್ಚನ್, ಸ್ಮರತಿ ಸ್ಮರನ್, ಹರತಿ ಹರನ್, ಯಜತಿ ಯಜನ್, ಧಾವತಿ ಧಾವನ್, ಯಾತಿ ಯಾನ್, ಎಲ್ಲವೂ ಕೂಡ ಆ ತಿ ಅನ್ನೋದನ್ನ ತೆಗೆದು ನು ಹಾಕ್ಬಿಟ್ರೆ ಅದು ಶತ್ರು ಪ್ರತ್ಯಯ ಆಗ್ಬಿಡುತ್ತೆ. ಅಭಿಧಾವನ್ ಓಡುತ್ತಾ, ಸ್ವಾನಾಂ ತನ್ನವರ ಷಷ್ಠಿ ವಿಭಕ್ತಿ ಬಹುವಚನ, ಪರೇಶಾಂ ಬೇರೆಯವರ ಅದು ಕೂಡ ಷಷ್ಠಿ ವಿಭಕ್ತಿ ಬಹುವಚನ. ಚ ಅವ್ಯಯ. ಭಯಂಕರ ಭಯಂಕಾರಯತಿ ಇತಿ ಭಯಂಕರ ಪುಲ್ಲಿಂಗ ಪ್ರಥಮ ಏಕ. ಅಭೂತ್ ಲುಂಗ್ ಪ್ರಥಮ ಏಕ. ಇಷ್ಟು ಇವತ್ತಿನ ಪಾಠದ ವಿಷಯ. ನಾಳೆ ಮತ್ತೆ ಅದು ಹೇಗೆ ಅವನು ರಾಮನ ಹತ್ರ ಹೋದಾಗ
ಯಾವ ರೀತಿ ವರ್ತಿಸಿದ, ಲಕ್ಷ್ಮಣ ಏನು ಪ್ರತಿಕ್ರಿಯೆ ಕೊಟ್ಟ ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಮತ್ತೆ ಭಾಗವತ 8:45 ಸರಿಯಾಗಿ.